ನಂದಿನಿ ಡೈರಿ ಕಟ್ಟಡದ ಪಿಲ್ಲರ್ ಬಿದ್ದು ವಿದ್ಯಾರ್ಥಿ ಸಾವು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಹೋಬಳಿ ಮತ್ತಿಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಬೆಳಗ್ಗೆ ದುರಂತವೊಂದು ಸಂಭವಿಸಿದೆ. ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಸಮೀಪದಲ್ಲಿರುವ ನಂದಿನಿ ಡೈರಿ ಕಟ್ಟಡದ ಬಳಿ ಮಕ್ಕಳು ಆಟವಾಡುತ್ತಿದ್ದ ವೇಳೆ ಕಟ್ಟಡದ ಪಿಲ್ಲರ್ ಏಕಾಏಕಿ ಕುಸಿದು ಬಿದ್ದಿದೆ ಎನ್ನಲಾಗಿದೆ. ಈ ವೇಳೆ ಶಾಲೆಯ ವಿದ್ಯಾರ್ಥಿ ಧನುಷ್ ಎಂಬ ಬಾಲಕನ ಮೇಲೆ ಪಿಲ್ಲರ್ ಬಿದ್ದು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇಂದು ಬೆಳಗ್ಗೆ ಸುಮಾರು 9:30 ವೇಳೆಯಲ್ಲಿ ನಡೆದ ಈ ಘಟನೆ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರಲ್ಲಿ ಆಘಾತ ಮೂಡಿಸಿದೆ. ಬಾಲಕನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಈ ದುರ್ಘಟನೆಗೆ ನಿಖರ ಕಾರಣವೇನು, ಕಟ್ಟಡ ನಿರ್ಮಾಣದಲ್ಲಿ ಯಾವುದೇ ನಿರ್ಲಕ್ಷ್ಯ ನಡೆದಿದೆಯಾ ಎಂಬುದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರು ಕಂಡು ಬಂದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಗು ಬಂದು 4ನೇ ತರಗತಿ ಯಥಾಸ್ಥಿತಿ ಬೆಳಗ್ಗೆ ಮನೆಯಿಂದ ಶಾಲೆಗೆ ಬಂದಿದೆ. ಶಾಲೆ ಆವರಣದಲ್ಲಿ ಬಂದು ಆಟ ಆಡ್ಬೇಕಾದ್ರೆ ಟೈಮ್ ಇರ್ತಾರೆ ಬೆಲೆ 10 ನಿಮಿಷ. ಅಷ್ಟರೊಳಗೆ ಒಂದು ಪಕ್ಕದಲ್ಲೇ ಹಲುತ್ಪಾಕ ಸಹಕಾರ ಸಂಘದ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗಲ್ಲಿ ಏನಾಗಿದೆ ಅಂತಂದರೆ ಈ ಒಂದು 3 ಪಿಲ್ಲರ್ ಹಾಕಿದ್ದಾರೆ. ಅದ್ರ ಪಕ್ಕ ಆ 3 ಪಿಲ್ಲರ್ಗೆ ಕೆಳಗಡೆ ಬೇಸ್ಮೆಂಟ್ ಮಾಡಿ ನೀಟಾಗಿ ಸ್ಟೀಲ್ ಹಾಕಿ ಕಟ್ಟಡ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಯಾರೋ ಶಾಸ್ತ್ರಿ ಮತ್ತು ವಾಸ್ತವ ಅದನ್ನೇ ಹೇಳ್ತಾರಲ್ಲ, ಆ ಥರ ಅದಕ್ಕೆ ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ಸುಮ್ಮನೆ ಪಕ್ಕಕ್ಕೆ ನಿಲ್ಲಿಸಿದ್ದಾರೆ. ಇಲ್ಲಿ ಸಮಾಜದಲ್ಲಿ ಏನಾಗ್ತೈತೆ ಅಂದರೆ ಎಲ್ಲ ಶಾಸ್ತ್ರ ಕೂಟವ್ರು ಆಗಿದ್ದಾರೆ. ಶಾಸ್ತ್ರಿಗಳಿಗೆ ಅಪ್ಪಮ್ಮ ಕೂಟವ್ರು ಯಾರೂ ಆಗಿಲ್ಲ. ಇವತ್ತು ನೋಡಿ ಈ ಅನಾಹುತ ನಮಗೆ ತುಂಬ ನೋವುತ್ತಂತೆ. ಒಂದು ಮಗು 4ನೇ ತರಗತಿದ್ದು ಆ ಪಿಲ್ಲರ್ ನಿಲ್ಲಿಸಿದ್ದಾರೆ. ಎಷ್ಟು ನಿರ್ಲಕ್ಷ್ಯ ಇದೆ ಅಂತಂದರೆ ಇದು ನೇರ ಹೊಣೆ ಡೇರಿದೆ. ಯಾಕೆಂದರೆ ಇವ್ರ ತಂದೆ ತಾಯಿಗಳು ನೋಡೋಕ್ಕಾಗ್ತಾಯಿಲ್ಲ. ಈ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರ್ಬೋದು, ಯಾವ ಮಕ್ಳಿಗೆ ಬರ್ಬೋದು. ಇವತ್ತಿನ ಪರಿಸ್ಥಿತಿಲಿ ಆ ಮಗು ಕಳ್ಕೊಂಡ್ರೆ ಆಕ್ರಂತ ನಮ್ಗೆ ನೋಡೋಕ್ಕಾಗ್ತಿಲ್ಲ. ಅಷ್ಟು ಬೇಜಾರಾಗಿದೆ. ನೀವು ಕೂಡಲೇ ಈ ತಕ್ಷಣ ಇದಕ್ಕೇನು ಆ ಮಗು ಒಳ್ಳೆ ನ್ಯಾಯ ಒದಗಿಸ್ಕೊಡಿ, ಆ ಕುಟುಂಬಕ್ಕೆ ಒಳ್ಳೆ ಪರಿಹಾರ ಕೊಡಿಸಿ ದಯಮಾಡಿ. ಮತ್ತು ನಮ್ಮ ಇಡೀ ರಾಜ್ಯದಲ್ಲಿ ಯಾವ ಥರ ಇಂಥ ದುರ್ಘಟನೆ ನಡೆದಿಲ್ಲ, ನಡೀಲೂಬಾರ್ದು. ಯಾರು ಕನ್ಸ್ಟ್ರಕ್ಷನ್ ಮಾಡೋ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ರು ಆ ಕಾಂಟ್ರಾಕ್ಟರ್ನ ಕರೆದು ಅವನಿಗೆ ತಕ್ಷಣ ಶಿಕ್ಷೆ ಹಾಕಬೇಕು, ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳ್ತೀನಿ. ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಸರ್ಕಾರಕ್ಕೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಕೂಡಲೇ ಇಲ್ಲಿ ಬಂದಿರೋ ತಹಶೀಲ್ದಾರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಆಗ ಕೂಡ ನಮ್ಮ ಮಾಜಿ ಸಚಿವರು ಕೂಡ ಕೂಡ ಅದನ್ನೇ ಹೇಳಿದ್ದಾರೆ. ಬಂದು ಸರ್ಕಾರಕ್ಕೆ ಏನು ಅವ್ರಿಗೆ ಆ ಕುಟುಂಬಕ್ಕೆ ಇರ್ಬೋದು ನ್ಯಾಯ ಒದಗಿಸೋ ರೀತಿಯಲ್ಲಿ ಎಲ್ಲ ರೀತಿ ಯಶಸ್ವಿಯಾಗಿ DC ಬರಬೇಕಾಯ್ತಾ? DC ಸ್ಥಳಕ್ಕೆ ಬರಬೇಕಿತ್ತು. DC ಬರ್ತಾರೆ. ಯಾವುದೋ ಇದಕ್ಕೆ ಬರ ನಿರ್ವಹಣೆಗೆ ಹೋಗಿದ್ದೀನಿ, ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೀನಿ. DC ಇರ್ಬೋದು, DDP ಇರ್ಬೋದು. DDPನೂ ಬಂದಿಲ್ಲ. ಬೆಳಗ್ಗೆ 9:30 10 ಗಂಟೆಯಿಂದ ಕಾಯ್ತಿದ್ದೀವಿ. BOR ಬಂದಿದ್ದಾರೆ. BOR ಗಮನಕ್ಕೆ ಅವ್ರಿಗೂ ಬಂದಿಲ್ಲ. ಫೋನ್ ಮಾಡಿದ್ದಾರೆ, ನೋಡೋಣ ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಎಲ್ಲ ನೆಗ್ಲಿಜೆನ್ಸಿ. ಇದು ನಡಿಬಾರ್ದಾಗಿತ್ತು. ತುಂಬ ಅನ್ಫಾರ್ಚುನೇಟು, ಆಕಸ್ಮಿಕವಾದ ಘಟನೆ ಇದು. ಇದು ಕಟ್ಟಡ ಸುಮಾರು 7-8 ವರ್ಷದ ಹಿಂದೆ ಕಟ್ಟಿರೋದು. ಅದೇನೋ ವಾಸ್ತು ಪ್ರಕಾರ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ ಮೇಲೆ ಕೇಳ್ಪಟ್ಟಿರೋದು ನಾನು. ವಾಸ್ತು ಪ್ರಕಾರ 4 ಕಂಬಗಳು ಇರಬೇಕು ಅಂಥೇಳಿ 3 ಕಂಬಕ್ಕೆ ಸ್ಟೀಲ್ ಹಾಕಿ ಇನ್ನೊಂದು ಕಂಬಕ್ಕೆ ಸ್ಟೀಲ್ ಹಾಕದೇ ಇದ್ದು ಕಟ್ಟಿರೋದು. ತುಂಬ ಅಕ್ಷಮ್ಯ ಅದು ಏನು ಇದು ಸಂಘ ಏನಿದೆ, ಸಂಘದ ಇದು ನೋಡ್ಕೋಬೇಕಾಗಿತ್ತು, ಅಥವಾ ಕಂಡಿಲ್ಲ, ಗೊತ್ತೂ ಆಗಿರಲಿಕ್ಕಿಲ್ಲ. ಇದು ಆಕಸ್ಮಿಕದಲ್ಲಿ ತುಂಬ ಅಪರೂಪದ ಘಟನೆ ಇದು ಹೇಳ್ಬೋದು ನನ್ನ ಅಬ್ಸರ್ವೇಷನ್ ಪ್ರಕಾರ. ಹಾಗಾಗಿ ಇದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ಮುಂದೆ ನಮ್ಮ ಆಡಳಿತ ಮಂಡಳಿ ಇದೆ ಮತ್ತು ಸೊಸೈಟಿ ಇದೆ, ಏನು ಪರಿಹಾರಕ್ಕೆ ಏನಿದೆ ಅದನ್ನು ನಾವು ಯಾರು ಹೊಣೆ ಸಾಯಿದೆ ಮಗಿಗೆ ನಿರ್ಧಾರ ಮಾಡ್ತೀವಿ. ಏನು ಪರಿಹಾರ ನಿಮ್ಮ ಕಡೆಯಿಂದ? ಅಲ್ಲ, ಸರಿಯಾದ ತನಿಖೆ ಆಗಬೇಕು. ಯಾರು ಕಾಂಟ್ರಾಕ್ಟ್ರವನು, ಹೆಂಗೆ ಕಟ್ಟ, ಏನು ಎಂಥದ್ದು ಅಂತ ಹೇಳ್ಬಿಟ್ಟು. ಈಗ ಹೊಸ ಬಾಡಿ ಇರ್ಬೋದು, ಸಂಘದಲ್ಲಿ ಯಾರು ಅಧ್ಯಕ್ಷರು, ಅದು ಆಡಳಿತ ಮಂಡಳಿ ನನಗೂ ಕರೆಕ್ಟಾಗಿ ಎಲ್ಲ ತಿಳ್ಕೊಬೇಕಾಗಿದೆ. ಈಗ ಅದು ತಿಳ್ಕೊಂಡು ರಿಯಾಕ್ಷನ್ ಏನಿದೆ ಮಾಡೋಣ. ಏನು ಮುಂದೆ ಏನು ಮಾಡ್ತಾರೆ? ಅಲ್ಲ, ಆಡಳಿತ ಮಂಡಳಿ ಇದೆ. 21ನೇ ತಾರೀಕು ನಮ್ಮದು ಬೋರ್ಡ್ ಇದೆ, ಆಡಳಿತ ಮಂಡಳಿ ಸಭೆ ಇದೆ. ಆ ಸಭೆಗೆ ವಿಚಾರ ಮಂಡನೆ ಮಾಡ್ತೀವಿ.